ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ನೋಡಿ ನಮ್ಮ ಮನೇಲಿ ಹಸು ಕರು ಹಾಕಿದೆ, ಒಂದು ವಾರ ಆಗಿದೆ ಕರು ಹಾಕಿ. ಎಷ್ಟು ದಿವಸ? ಒಂದು ವಾರ ಆಯ್ತಾ? ಲಕ್ಷ್ಮೀ ದೇವಿ ಬಂದಿದ್ದಾರೆ ಏನು ಮನೆಗೆ. ಏನು ಚೆನ್ನಾಗೈತೆ ಕೊರೋನಾ? ಎಷ್ಟು ಮುದ್ದಾಗಿದೆ ನೋಡಿ. ಹೇಗೋ ನೋಡಿ, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ತಂದೆ ತಾಯಿ ತೋರಿಸೋ ಪ್ರೀತಿ ಇದೆಯಲ್ಲ, ಅದೊಂಥರ ಸ್ವಾರ್ಥ ಇಲ್ದಿರೋ ಅಂಥ ಪ್ರೀತಿ ಅದು. ಸೊ ನಮ್ಮ ಮನೇಲಿ ಕುರಿನೂ ಮರಿ ಹಾಕಿತ್ತು ನೋಡಿ. ಇವಾಗ 3 ದಿನ ಆಗಿದೆ ಇದು ಮರಿ ಹಾಕಿ, ಹಾಲು ಕುಡಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ತಂದೆ ತಾಯಿ ಇರೋವರೆಗೇ ಫ್ರೆಂಡ್ಸ್, ತಂದೆ ತಾಯಿ ಪ್ರೀತಿ ಇದೆಯಲ್ಲ, ಅದನ್ನು ಎಷ್ಟು ಕೊಟ್ಟರು ನಾವು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ತಂದೆ ತಾಯಿ ಇರೋರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿ ಮಾತ್ರನೇ, ಯಾವ ಸ್ವಾರ್ಥನೂ ಇಲ್ದಿರ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಥವಾ ನನ್ನ ಮಕ್ಕಳು ಬೆಳಿಬೇಕು ಅಂದ್ಬಿಟ್ಟು ಪ್ರೀತಿ ತೋರಿಸೋದು ಅಂದರೆ ತಂದೆ ತಾಯಿ ಮಾತ್ರನೇ ಫ್ರೆಂಡ್ಸ್. ಬೇರೆ ಯಾರು ಆ ಥರ ಪ್ರೀತಿನ ತೋರ್ಸೋಕ್ಕಾಗಲ್ಲ. ಪ್ರಾಣಿಗಳಲ್ಲೂ ಸಹ ನಾವು ಎಷ್ಟೋ ಸಲ ನೋಡ್ತಾ ಇರ್ತೀವಿ ಆ ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಕರು ಹಾಕ್ದಾಗಿಂದ ನಾನು ಊರಿಗೆ ಹೋಗಿರಲಿಲ್ಲ ಅಂದ್ಬಿಟ್ಟು ಗೀಬ್ನಾಲ್ ತೆಗ್ದಿಟ್ಟಿದ್ರು ನಮ್ಮ ಮನೇಲಿ, ಗಿಣ್ಣ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೋಗಿದ್ದೆ ಅಲ್ವಾ, ಅಷ್ಟರಲ್ಲಿ ಗಿಣ್ಣ ಮಾಡಿಕೊಂಡೆ ನಾನು. ನನಗೆ ತುಂಬ ಇಷ್ಟ ಗಿಣ್ಣ ಅಂತ ಹೇಳಿದ್ರೆ. ನೋಡ್ತಾ ಇರ್ಬೋದು, ಈ ಥರ ಮಾಡ್ತೀವಿ ನಾವು ಗಿಣ್ಣ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ತುಂಬ ಅವರು ಆಲ್ರೆಡಿ ಮಾಡ್ಕೊಂಡಿದ್ರಂತೆ, ಇನ್ನೂ ಸ್ವಲ್ಪ ಹಾಲು ಉಳಿಸಿದ್ರು. ನಾನು ಹೋದಾಗ ಇಷ್ಟು ಮಾಡಿದ್ದೀನಿ ಗಿಣ್ಣನ. ಆಮೇಲೆ ನಮ್ಮ ಕಡೆ ಗಿಣ್ಣ ಬಂತು ಅಂದರೆ ದೇವ್ರಿಗೆಲ್ಲ ಫಸ್ಟ್ ಎಡೆ ಕೊಟ್ಟಿರ್ತಾರೆ, ಆಮೇಲೆ ನಾವು ಮನೇಲಿ ಯೂಸ್ ಮಾಡೋದು. ದೇವ್ರಿಗೆಲ್ಲ ಎಡೆ ಕೊಟ್ಟಾದಮೇಲೆ, ದೇವ್ರಿಗೆ ಆಲ್ರೆಡಿ ಎಲ್ಲ ಎಡೆ ಕೊಟ್ಟಿದ್ರು. ಆಮೇಲೆ ನನಗೂ ಗಿಣ್ಣ ಇಷ್ಟ ಅಂದ್ಬಿಟ್ಟು ನಾನು ಕೂಡ ಹೋಗಿದ್ದಿನ ಸ್ವಲ್ಪ ಗಿಣ್ಣ ಮಾಡ್ಕೊಂಡು ತಿಂದ್ಬಿಟ್ಟು, ಆಮೇಲೆ ಅಲ್ಲಿಂದ ನಮ್ಮ ಮಾವ ಹೆಂಡ್ತಿಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಅವ್ವ ಊರಿಂದ ನಮ್ಮ ಯಜಮಾನ್ರ ಊರಿಗೆ, ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಒಂದು 40 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ, ಅಲ್ಲಿಂದ ಅಲ್ಲಿಗೆ. ಸೊ ಹೋಗ್ತಾಯಿದ್ವಿ ನೋಡಿ. ಇದು ನಮ್ಮೂರು ಕೆರೆ, ಇದು ಇಷ್ಟು ನೀರಿದೆ. ಹೋಗೋವಾಗ ಬೈಕಲ್ಲಿ ನನ್ನ ತಮ್ಮ ನಾನು ಇಬ್ಬರು ಬೈಕಲ್ಲಿ ಹೋಗಿದ್ವಿ. ವಾತಾವರಣನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಸಾಯಂಕಾಲ ಆಗ್ತಾಯಿತ್ತು. ಹೋಗಿ ನಮ್ಮ ಮಾವನ ಹೆಂಡ್ತಿನ ಅಂದರೆ ಮಕ್ಕಳನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ನಮ್ಮೂರ ಕಡೆ ಬರ್ತಾಯಿದ್ವಿ, ನನ್ನ ತಮ್ಮನೂ ನಾನು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಊರ ಕಡೆ ಹೋದರೆ ವಾತಾವರಣನೇ ಒಂಥರ ಇಷ್ಟ ಆಗುತ್ತೆ. ಯಾವಾಗಲೂ ನಾವು ಇಲ್ಲೇ ಇರ್ತೀವಿ ಅಲ್ಲ ಸಿಟೀಲಿ, ಯಾವತ್ತಾದರೂ ಒಂದು ಸಲ ಹಳ್ಳಿ ಕಡೆ ಹೋದಾಗ ತುಂಬ ಇಷ್ಟ ಆಗುತ್ತೆ. ನನಗಂತೂ ಅಲ್ಲಿಂದ ಬರೋವಾಗ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡುತ್ತೆ ನನಗೆ. ಸೊ ಇಲ್ಲಿಂದ ನಾನು ಮತ್ತೆ ನಮ್ಮ ಅಕ್ಕನ ನೋಡಿಕೊಂಡು ನಮ್ಮ ಅವ್ವ ಊರಿಗೆ ಹೋಗ್ತಾಯಿದ್ದೀನಿ. ಎಷ್ಟು ಹಾಕೊಂಡಾಗೈತೆ ಅದು ಪುದೀನ ಸೊಪ್ಪು? ಎಲ್ಲಿ ಅಲ್ಲಿರೋದೇನಮ್ಮ ಅದ ಪುದೀನ ಸೊಪ್ಪು? ಹೂಗಳೊಳಗೆ ಚೆನ್ನಾಗಿದೆ ನೋಡಿ. ಎಲ್ಲೇದವ ಅದು? ಎಲ್ಲಿಗೆ? ಸೊ ಮನೇಲಿ ತುಂಬ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ಒಂದು ರೌಂಡು ಹೊಲ್ದ ಕಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊಲ್ದ ಕಡೆ ಬಂದಿದ್ದೀನಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ವಲ್ಪ ಬೇಜಾರಾಗ್ತಾಯಿತ್ತು, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ, ಗಿಳಿಗಳೆಲ್ಲ ಕೂಗ್ತಾ ಇದೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾವೆಲ್ಲೇ ಹೋಗಿ ಬಂದರೂ ನಮ್ಮೂರು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಸೊ ಈ ವಾತಾವರಣನೇ ಒಂಥರ ಖುಷಿ ಕೊಡುತ್ತೆ ಇಲ್ಲಿ. ನಾವೆಷ್ಟೇ ದೂರ ಇದ್ರೂ ನಮ್ಮೂರಿಗೆ ಬಂದಾಗ ಒಂಥರ ಖುಷಿ, ಎಲ್ಲೇ ಇದ್ರೂ ಅಲ್ವಾ. ನಮ್ಮೂರು ಅಂದ್ರೇ ನಮಗೊಂಥರ ಖುಷಿ. ಬಟ್ ಯಾಕೋ ಒಬ್ಬಳೇ ಇರಬೇಕು ಅನ್ನಿಸ್ತಿದೆ ನನಗೆ. ನೋಡಿ, ಇಲ್ಲಿ ಅಪ್ಪನ ಸಮಾಧಿ ಇರೋದು. ಅಪ್ಪ ನಮ್ಮನ್ನು ಬಿಟ್ಟೋಗಿ ಇವಾಗ 8 ವರ್ಷ ಆಯಿತು ಫ್ರೆಂಡ್ಸ್. ಅಂದರೆ ಫೆಬ್ರವರಿ 26ನೇ ತಾರೀಕು ಅಪ್ಪ ನಮ್ಮನ್ನು ಬಿಟ್ಟೋಗಿದ್ದು. ಇದೇ ಸಮಾಧಿ, ಇಲ್ಲೇ ಅಪ್ಪನ ಸಮಾಧಿ ಇರೋದು. ಸೊ ಇಲ್ಲಿಗೆ ಬಂದಿದ್ದೆ ನಾನು. ನೋಡಿ, ಇದು ಅಪ್ಪ ತೀರ್ಕೊಂಡಾಗ ಅವ್ರ ಹತ್ರ ಹಾಕಿದ್ದು ತೆಂಗಿನ ಮರ ಇವಾಗ ಇಷ್ಟು ದೊಡ್ಡದಾಗಿದೆ. ಇವಾಗ 8 ವರ್ಷ ಆಯಿತು. ಯಾವಾಗೇ ಹೋದ್ರೂ ತಂದೆ ತಾಯಿಗೆ ಅಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ತಂದೆ ಅಂದರೆ ತುಂಬ ಇಷ್ಟ. ಸೊ ನನಗೆ
ಊರಿಗೆ ಹೋದಾಗ ಸರಿ ಹೋಗೋಣ ನೋಡ್ಕೊಂಬರೋಣ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ಹೋದರೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಪ್ಪನ ಸಮಾಧಿ ಹತ್ರ ಬರ್ತೀನಿ. ಸೊ ಇವತ್ತು ಹೋಗಿದ್ನಲ್ಲ ಊರಿಗೆ, ಸೊ ಹಂಗೇ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬಂದೆ. ಸೊ ತಂದೆ ತಾಯಿ ಇರೋವರೆಗೂ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಒಂಥರ ಬೆಂಬಲ, ಅದು ಒಂಥರ ಬಲ ಇದ್ದಂಗೆ ಅದು. ಅದೇನೋ ಗೊತ್ತಿಲ್ಲ, ತಂದೆ ತಾಯಿ ಅಂದ್ರೇ ಒಂದು ಧೈರ್ಯ ಹೆಣ್ಮಕ್ಳಿಗೆ. ನಾನು ಊರಿಗೆ ಹೋದಾಗ ಎಲ್ಲ ಕಾಯ್ಕೊಂಡು ಕೂತಿರೋದು ಅಪ್ಪ ನನಗೋಸ್ಕರ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ನಾನು. ಯಾಕೋ ತುಂಬ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್, ಒಬ್ಬಳೇ ಇರಬೇಕು ಅನ್ನಿಸ್ತು ಸ್ವಲ್ಪ ಹೊತ್ತು. ಹಂಗಾಗಿ ಹೊಲದ ಕಡೆ ಬಂದಿದ್ದೆ. ಇವಾಗ ಸಾಯಂಕಾಲ ಆಯಿತು, ಮನೆ ಕಡೆ ಹೋಗ್ತಾಯಿದ್ದೀನಿ.